ಅಗ್ನಿದೇವ ಮಹಾರಾಜ ಈ ಪ್ರಕಾರ ಋಷಿಗಳು ಆ ಬದಿಕನಿಗೆ ಅನ್ನೋ ಆ ಬದಿಕ ಧನುಷ್ಯ ಬಾಣ ಕೆಳಗಿಟ್ಟ ಭಗವಂತ ಯಾವ ಪ್ರಕಾರ ಸಂಸಾರ ಸಮುದ್ರನ ಪಾರಾಗಲಿ ಆ ಉಪಾಯ ಕೃಪಾ ಮಾಡಿ ನನಗೆ ಹೇಳ ಏನು ಹೇಳಬೇಕು ಪರಂತು ಹೆಂಗಪ್ಪ ಅದು ದುಶ್ರಾಂತ ಇರಬಾರ್ದು ಅದು ಹೆಂಗೈತೆ ಮೃದುನೂ ಇರಬಾರ್ದು ಅರ್ಥಾತ್ ಯಾವ ಆಚತೆ ಪೂರಾ ಉಪಾಯ ಪರಂತು ಮಾಡೋದ್ರೊಳಗೆ ಅತಿ ಕಠಿಣ ಇರಬಾರ್ದು ಹಗರ ಆಕಿನೂ ಹಾಗೆ ಬಿಟ್ಟಿಲ್ಲ ಸ್ಮೃತಿ ಮಾತ್ರ ಸಂಸ್ಮರಣೆ ಹೋಗಿ ಆಕಿನ ಅದನ್ನು ಬಿಡಿ ಹಂಗೆ ಯಾರು ಮೈತ್ರಿ ಹಾಗೆ ಸುಗಮ ಇರಬೇಕು ಋಷಿವರ ಅಂದ ಬಲಿಕ ಮನಸ್ಸನ್ನು ಏಕಾಗ್ರ ಮಾಡಿ ಇದು ಶಮ ಮನಸ್ಸನ್ನು ಏಕಾಗ್ರ ಮನಸ್ಸನ್ನು ಏಕಾಗ್ರ ಮತ್ತು ಇಂದ್ರಿಯಗಳ ನಿಂದ್ರಿಸು ಇದ್ರ ಮತ್ತು ದಮ ಇಂದ್ರಿಯಗಳು ನಿಂದ್ರಿಸು ಇದರ ಅರ್ಥನ ಅವರು ಹೋಗ್ತಾವೆ ವಿಷಯದ ಅಲ್ಲಿಂದ್ರೆ ಹೋಗಿಸ್ಬೇಡ ಮನಸ್ಸನ್ನು ಏಕಾಗ್ರ ಮಾಡಂದ್ರೆ ಅಲ್ಲಿ ಹೋಗೈತಿ ಇಲ್ಲಿ ಹೋಗೈತಿ ಅಲ್ಲಿ ಹೋಗೈತಿ ಅನ್ನೋ ಮನಸ್ಸು ನಾವು ಇಲ್ಲೇ ಕೂತ್ರೆ ಎಲ್ಲಿ ಓಡ್ತೀವಿ ಅದಕ್ಕೆ ಭಾಳ ಜೋರು ಬೇಗ ಮನಸ್ಸಿನ ವೇಗ ಗಾಯಕ್ಕಿಂತ ಜೋರು ಐತಿ ಎಲ್ಲಕ್ಕಿಂತ ಜೋರು ಐತೆ ಮನೋಜವಂ ಮಾರುತುಲ್ಯ ವೇಗಂ ಅಂದರು ಅವ್ನು ಓಡ್ತಾನೆ ಮನಸ್ಸು ಹಂಗೆ ಅದೇ ಮೌನ ಮನಸ್ಸನ್ನು ಏಕಾಗ್ರ ಮಾಡೋದು ಮತ್ತು ಶಮ ದಮನಿಂದ ಅಂತಃಕರಣ ಶುದ್ಧ ಮತ್ತು ಶುದ್ಧ ಅಂತಃಕರಣದ ಆತ್ಮಜ್ಞಾನ ಉತ್ಪನ್ನ ಆಗ್ತೈತಿ ಆತ್ಮಜ್ಞಾನ ಉತ್ಪನ್ನ ಆಗೋದಿಲ್ಲಪ್ಪ ಶುದ್ಧ ಅಂತಃಕರಣ ಇದು ಅನೇಕ ಸಲ ಎಲ್ಲ ಕಡೆ ಅನೇಕ ಕಥೆನೂ ಅದ ಯಾವಾಗ ಒಬ್ಬ ಸಾಧು ಕೇಳಿದ್ರೆ ಏನು ರೀ ನೀವು ಶಾಸ್ತ್ರ ಹೇಳ್ತೀರಿ ನಮಗೇನು ಒಳಗೆ ಹಿಡಿಯೋದು ಬಿಡಿ ಅವ್ನು ಭಿಕ್ಷೆಗೆ ಬರ್ತೇನೆ ನನ್ನ ಕಥೆ ಭಿಕ್ಷೆ ಒಂದು ತುಪ್ಪದಾಗ ಅಡುಗೆ ಮಾಡ್ಯಾನೆ ಹೊಲಸ ಹಾಕೊಂಡು ಹೋಗ್ಯಾನ ಭಿಕ್ಷಾ ಅಲ್ಲಿ ಏನು ರೀ ನಾನು ಅಡುಗೆ ಮಾಡಿದ್ದೈತಿ ನಾನೀ ಉತ್ತಮ ಶಾಸ್ತ್ರ ಹೇಳ್ತೀನಿ ಇನ್ನು ಅಂತಃಕರಣ ಅಶುದ್ಧದ ಏನು ಮಾಡಿಪ್ಪ ಅದು ಶುದ್ಧ ಮಾಡ್ಕೊಳ್ಳೋದು ಕೆಲಸ ಯಾರ್ದು ಯಾವ ಕೇಳಕ್ಕೆ ಅವಂದು ಮತ್ತು ಇವ ನಾವು ಹಿಂಗೆ ಇರೋರಪ್ಪ ನೀ ಹೇಳಿದ್ರಿ ಹೇಳಿ ನೋಡು ಅಂತಂದ್ರೆ ನಾವು ಪತ್ತೆ ಮಾಡೋದ್ರಪ್ಪ ನೀ ಆರಾಮ ಮಾಡಿ ನನಗೆ ಹೆಂಗೆ ಮಾಡ್ತೀನಿ ನೋಡು ಮತ್ತು ಡಾಕ್ಟ್ರ್ ಯಾಕದಿದ್ದಿ ಅಂದ್ರೆ ಏನು ಹೇಳೋದು ಡಾಕ್ಟ್ರ ನನ್ನ ಕಡೆಯಿಂದ ಹೌದು ನೀವೇನು ಹೋಗಪ್ಪ ಹಂಗೆ ಅಂತಃಕರಣ ಶುದ್ಧ ಅಂತ ಆತ್ಮಜ್ಞಾನ ಆ ಆತ್ಮಜ್ಞಾನದಿಂದ ಸಂಸಾರದ ಭ್ರಮ ನಿವೃತ್ತ ಆಗಿ ಹೋಗ್ತತಿ ಮತ್ತು ಪರಮಾನಂದ ಪ್ರಾಪ್ತಿ ಆಗ್ತತಿ ಅಗ್ನಿರಾಜ ಯಾವಾಗ ಈ ಪ್ರಕಾರ ವಿಶೇಶ್ವರ ಹೇಳ ಅವಾಗ ಆ ಬದಿಕ ಯಾಕೆ ನಿಂತ ನಮಸ್ಕಾರ ಮಾಡಿ ತಪಸ್ಸು ಮಾಡಕ್ಕೆ ಇಂದ್ರಿಯಗಳ ಸಂಯಮ ಅದು ಮಾಡಿ ಇಟ್ಕೊಂಡು ಯಥಾ ಪ್ರಾಪ್ತ ಸಂತೋಷ ಮಾಡ್ಕೊಂಡು ಏನು ತನಕ ಅದ್ರಾಗ ಸಂತೋಷ ಮಾಡ್ಕೊಂಡು ಒಳಗಿಂದ ಎಲ್ಲ ಕ್ರಿಯೆಗಳನ್ನು ಮೌನ ವೃತ ಅರ್ಥಾತ್ ಅನಾಸಕ್ತಿ ಧಾರಣ ಮಾಡಬೇಕು ಮಾಡುವ ಕರ್ತವ್ಯವನ್ನು ಮಾಡಿ ಅನಾಸಕ್ತವನ್ನು ನಾ ಮಾಡೀನಿ ಅನ್ನುವಂಥ ಅಭಿಮಾನ ಇರಬಾರ್ದು ಒಳಗೆ ಎಲ್ಲ ಕ್ರಿಯೆಗಳು ಮೌನ ವೃತ ಅರ್ಥಾತ್ ಅನಾಸಕ್ತ ಅದಕ್ಕೆ ತಪಸ್ಸು ಮಾಡಿ ಈ ಪ್ರಕಾರ ತಪ ಮಾಡ್ತಾ ಅವನಿಗೆ ಪರ್ಯಾಪ್ತ ಸಮಯ ಭಾಳ ಕಳೀತು ಆವಾಗ ಅವನ ಅಂತಃಕರಣ ಶುದ್ಧ ಋಷೀಶ್ವರ ಅವನ ಹತ್ರ ಬಂದು ನಮಸ್ಕಾರ ಮಾಡಿ ಕುಂತ ಹೇಳಕತ್ತ ಭಗವಂತ ಹೊರಗಿನ ದೃಶ್ಯ ಅಂತ ಹ್ಯಾಂಗೆ ಮಾಡ್ತೈತಿ ಹೇಗೆ ಪ್ರಶ್ನೆ ಇರ್ತಾವ ಹೊರಗಿನ ದೃಶ್ಯ ಒಳಗೆ ಪ್ರವೇಶ ಹೆಂಗೆ ಮಾಡ್ತೈತಿ ಸ್ವಪ್ನೊಳಗೆ ಏನು ಸೃಷ್ಟಿ ಅದು ಒಳಗೆ ಬಾಹ್ಯ ರೂಪ ಕಾಣಿಸ್ತದೆ ಹೊರಗೆ ಕಣ್ಣಂಗೆ ಆಕತಿ ಮಠಕ್ಕೆ ಹೋದಂಗೆ ಐತಿ ಮಠಕ್ಕೆ ಇಲ್ಲೈತ ಹೊರಗೈತೆ ಮಠ ಕಾಣಿಸ್ತೈತಿಲ್ಲ ಅದು ಹಾಕೈತಿ ಅದು ಹೆಂಗೆ ಕಾಣಿಸ್ತೈತಿ ಈ ಕೃಪಾ ಮಾರ್ಗ ಬದುಕ ಇದು ಭಾಳ ಗೂಢ ಪ್ರಶ್ನೆ ಮಾಡಿದಪ್ಪ ನೀನು ಇದ ಪ್ರಶ್ನೆ ನಾನು ಸಂದೇಹಯುಕ್ತನಾಗಿ ಗಣಪತಿ ಕೇಳಿದ್ದೆ ಅವಾಗ ಏನು ಅವ ಹೇಳ ನಾನು ಹಿಡ್ಕೊಂಡೆ ಅದಕ್ಕೆ ಏ ಬದುಕ ಒಂದು ಸಮಯ ಇದೇ ಸಂದೇಹ ದೂರ ಮಾಡೋ ಉಪಾಯ ನಾನು ಮಾಡಿದ್ದೆ ಪದ್ಮಾಸನ ಹಚ್ಚಿ ಬಾಹ್ಯ ಇಂದ್ರಿಯನ್ನು ನಿಂದ್ರಿಸಿ ಮನಸ್ಸನ್ನು ಯುಕ್ತ ಮಾಡಿ ನೋಡಿ ಮನಸ್ಸು ಬುದ್ಧಿ ಆ ಎಲ್ಲವನ್ನು ಮನಸ್ಸನ್ನು ಆ ಬುದ್ಧಿಯನ್ನು ಅವನ್ನೆಲ್ಲವನ್ನು ನಿಲ್ಲಿಸ್ತದೆ ಅದು ಪುರ್ಯಷ್ಟಗಳು ಸ್ಥಿತ ಸೂಕ್ಷ್ಮ ಸ್ಥಿತ ಮಾಡಿ ಪುರ್ಯಷ್ಟ ಶರೀರದ ವಿರಕ್ತ ಇದಕ್ಕೆ ಅದಕ್ಕೆ ಸಂಬಂಧ ಆಕಾಶ ಅದಕ್ಕೆ ನಿರಾಧಾರ ಅಂದಿದ್ರೆ ಆಕಾಶ ಅವಾಗ ವಿಲಕ್ಷಣ ಆಗ ಬೇಕಾದ್ರೆ ಅದು ವಿಲಕ್ಷಣ ಆಗಲಿ ಅವಾಗ ಶರೀರ ವ್ಯಾಪ್ತ
ಏನಾರ ವ್ಯಾಪ್ತ ಆಗಲಿ ಈಗ ಈ ಪ್ರಕಾರ ಯಾವಾಗ ನಾನು ಯೋಗ ಧಾರಣದ ಪೂರ್ಣ ಆದ್ನು ಅಲ್ಲಿವರೆಗೆ ಕಾಲು ಒಬ್ಬ ಪುರುಷ ನಮ್ಮ ಕುಟಿ ಹತ್ರ ಮಕ್ಕೊಂಡಿದ್ದ. ಅವನ ಶ್ವಾಸ ಒಳಗೆ ಹೊರಗೆ ಹೋಗೋದು ಬರೋದು ಮಾಡ್ತಾನೆ. ಅವನು ನೋಡಿ ನಾನು ಹಿಂಗೆ ಇಚ್ಛಾ ವ್ಯಕ್ತ ಮಾಡಿದೆ, ಇವನು ಒಳಗೆ ಹೋಗಿ ಕೌತುಕ ನೋಡೋಣ ಅಂತ. ಒಳಗೆ ಏನು ಅವಸ್ಥೆ ಐತಪ್ಪ ಇವೊಂದು ಹಂಗೆ ವಿಚಾರ ನಾನು ಪದ್ಮಾಸನ ಹಾಕ್ಕೊಂಡು ಯೋಗ ಧಾರಣದ ಅವನ ಶ್ವಾಸ ಮಾಡಿದ ನಾನು ಒಳಗೆ ನೋಡಿ ಹೆಂಗೆ ನೋಡಿ ಅದರ ಅಷ್ಟು ಊಧತ ಅದರ ಶ್ವಾಸ ಮಾರ್ದ ಸರ್ಪ ಹೋಗಿ ಪ್ರವೇಶ ಮಾಡ್ತೈತಲ್ಲ ಹಂಗೆ ನಾನು ಹೋಗಿ ಪ್ರವೇಶ ಅವನ ಅದರ ಆಮೇಲೆ ತನ್ನ ರಸವನ್ನು ಗ್ರಹಣ ಮಾಡುವಂಥ ನಾಡಿಗಳು ನನಗೆ ಕಂಡು. ಯಾವ ರಸ ಹಿಡ್ಬೋದು ಅವಾಗ ಕಂಡು. ಕೆಲವು ವೀರ್ಯವನ್ನು ಗ್ರಹಣ ಮಾಡ್ತಿದ್ದು, ಕೆಲವು ರಕ್ತವನ್ನು ಗ್ರಹಣ ಮಾಡ್ತಿದ್ದು, ಕೆಲವು ಕಫವನ್ನು ಮಾಡ್ತಿದ್ದು, ಕೆಲವು ಮಲಮೂತ್ರ ಉಳ್ಕೊಳ್ಳೋದು ಎಲ್ಲ ನಾನು ನೋಡಿದೆ. ಅನೇಕ ವಿಕಾರ ಬದಲಾವ ಏನು ಅವನ ಒಳಗೆ ಇತ್ತೋ ಎಲ್ಲ ನೋಡಿದೆ. ನೋಡಿ ಆ ಪ್ರಸನ್ನ ಏನು ಆನಂದ ಬರ್ತದೆ ಮನುಷ್ಯ. ಮಹಾಸಂಕಲ್ಪರು ಸ್ಥಾನ ಅದಪ್ಪ ಅದು ನೋಡಿ. ರಕ್ತ ಮಜ್ಜಾಯುಕ್ತ ಅಂಧಕಾರ ಮಹಾನರ ತುಲ್ಯ ಜೀವನ ಗರ್ಭಾವಾಸ ಅದಪ್ಪ ಅದು. ಪುನಃ ಅಲ್ಲಿ ಮುಂದೆ ಹೋದೆ. ಅಲ್ಲಿ ಒಂದು ಕಮಲ ನೋಡಿದೆ. ಅದು ಉದಯ ಕಮಲದ ಇಷ್ಟು ಸಂವೇದನ ಸ್ಫುರಣ ಆಗ್ತಿತ್ತು. ಆ ಸಂವೇದನ ಸ್ಫುರಣ ಏನು ನಾನು ನೋಡಿದೆ ಅದನ್ನು ಕೇಳು. ಅದು ಹೆಂಗಿತ್ತಪ್ಪ, ಯಾ ಮಹಾನ್ ತೇಜೋವತಿ ಸಂಯತ್ ಶಕ್ತಿ ಇತ್ತ ಹೃದಯಾಕಾಶ ಅಲ್ಲಿ ಅದು ಸ್ಥಿತ. ಹೆಂಗೆ ಸ್ಥಿತಪ್ಪ, ತ್ರಿಲೋಕ್ಯದ ಆದರ್ಶಿತ್ತು. ತ್ರಿಲೋಕ್ಯಗಳು ಏನು ಪದಾರ್ಥ ಅದ ಅದನ್ನು ದೀಪಕ ಇದ್ದಂಗೆ ಅದು ಪ್ರಕಾಶ. ಎಲ್ಲ ಪದಾರ್ಥ ಸತ್ತಾರು ಹಿಂಗೆ ಏನು ಸಂಮಿತ್ ರೂಪ ಜೀವ ಸತ್ತ ಆಯಿತು ಅಲ್ಲೇ ಸ್ಥಿತಿ. ಆ ಸತ್ಯ ಜೊತೆ ತದ್ರೂಪತ ಪ್ರಾಪ್ತ ವಿವೇಕಾಗ್ಬಿಟ್ಟು ಅಲ್ಲೇ ಅದ್ರೊಳಗೆ ನಾನು ನೋಡಿದೆ. ಏನು ನೋಡಿದೆ ಹೇಳ್ತೀನಿ. ಸೂರ್ಯ, ಚಂದ್ರ, ಪೃಥ್ವಿ, ಜಲ, ತೇಜ, ವಾಯು, ಆಕಾಶ, ಪರ್ವತ, ಸಮುದ್ರ, ದೇವತಾ, ಗಂಧರ್ವ ಇದರಿಂದ ಹಿಡ್ಕೊಂಡು ನಾನಾ ಪ್ರಕಾರ ಜಗತ್ತು ಅಲ್ಲಿ ನೋಡಿ. ಸ್ಥಾವರ ಜಂಗಮ ಎಲ್ಲ ವಿಶ್ವ ನೋಡಿ. ಬ್ರಹ್ಮ ವಿಷ್ಣು ಸಹಿತ ಸಂಪೂರ್ಣ ಸೃಷ್ಟಿ ನೋಡಿ. ನಾನು ಆಶ್ಚರ್ಯ ಆಯ್ತು. ಅದ್ರ ಒಳಗೆ ಸೃಷ್ಟಿ ಹೆಂಗೆ ಕಾಣ್ತಪ್ಪ, ಅಲ್ಲಿ ಹೋಗಿ ನೆಲೆ ಸೃಷ್ಟಿ ಅಲ್ಲಿ ಹೆಂಗೆ ಕಾಣ್ತದೆ ಅದನ್ನು ಕೇಳು. ಹೇ ಬದಿಕ ಜಾಗೃತೊಳಗೆ ಆ ಸೃಷ್ಟಿಯನ್ನು ಇಂದ್ರಿಯ ಅನುಭವ ಮಾಡಿ ಇಲ್ಲಿ ಬಂತೆ. ಕನಸ್ತೆ ಹೊರಕಣ್ಣ ಹೆಂಗೆ ಕಾಣಿಸ್ತಪ್ಪ ಅದಂತೆ ಜಾಗೃತೊಳಗೆ ಅದು ಇಂದ್ರಿಯಗಳಿಂದ ಅನುಭವ ಮಾಡಿ. ಕಣ್ಣು ನೋಡಿರ್ತೈತಿ, ಕಿಮಿಕಿ ಮತ್ತು ಒಳಗೆ ಚಿತ್ತದೊಳಗೆ ಅದರ ಸಂಸ್ಕಾರ ಆಗಿ ಒಳಗೆ ಅದರ ಸಂಸ್ಕಾರ ಇರ್ತೈತಿ. ಅದೇ ಒಳಗೆ ಭಾಸ್ಮಾನ ಆಗಿ ಕಾಣಿಸ್ತೈತಿ. ಒಳಗಿನ ಭೂತ ಸತ್ತ ಇತ್ತು ಅದು ಅದರ ಸ್ವಪ್ನ. ಈ ಸೃಷ್ಟಿ ರೂಪ ಬಾಹ್ಯ ಆಗೈತಿ ಮತ್ತು ನನಗೆ ಪ್ರತ್ಯಕ್ಷ ಭಾಸ್ಮಾನ ಆಗತ್ತು. ಹೆಂಗೆ ಜಾಗೃತ ಪ್ರತ್ಯಕ್ಷ ಅರ್ಥಾಕಾರ ಇದು ಐತನ್ನೋ ಕಾಣಿಸ್ತದೆ. ಹಂಗೆ ಈ ಸೃಷ್ಟಿ ನನಗೆ ಭಾಸ್ಮಾನ. ಆ ಜಾಗೃತ ಸೃಷ್ಟಿ ಆ ಸೃಷ್ಟಿ ಭೇದ ಇಲ್ಲ ಅಂದರೆ ಆ ಕನಸಿನ ಸೃಷ್ಟಿಗೆ ಆಮೇಲೆ ಎಚ್ಚರ ಭೇದ ಇಲ್ಲ ಎರಡೂ ಸಮಾನ. ಚಿರಪರ್ಯಂತ ಪ್ರತೀತಿ ಹೆಸರು ಜಾಗೃತ. ಭಾಳ ತಿರುಗಿ ಜಾಗೃತ ದೀರ್ಘ ಸ್ವಪ್ನ ಅಂತ ತಿಳ್ಕೊಂಡ್ರೆ ಮತ್ತು ಇದು ಕನಸಿದ್ರೆ ಹೆಂಗೆ ದೀರ್ಘ ಸ್ವಪ್ನ ಅಂತ ತಿಳ್ಕೊಂಡು ಆಲಕನ್ನ ಅಲ್ಪಂತೀನಿ ಕನಸು ದೀರ್ಘ ಅಂತೀನಿ. ಹೆಂಗಪ್ಪ ಮನುಷ್ಯನ ಆಯುಷ್ ಇವತ್ತಿಂದಲ್ಲ ಹುಟ್ಟಾಗಿಂದ ಇಲ್ಲಿ ತನಕ ತೊಗೊಂಡ್ರೆ ಎಷ್ಟು ಆಯುಷ್ಯ ಆಗ್ತಾ ಒಂದು ಎಷ್ಟೋ ಕೋಟಿ ವರ್ಷ. ಯಾವುದೇ ಅದರಾಗ ಒಂದು 24 ತಾಸು ಏಟಕ್ಕ ಯಾವ ಪ್ರಮಾಣ ಇನ್ನೂ ಕನಸ ಹೆಚ್ಚಾಗ್ತದೆ. ಅರ್ಥ ಮಾಡ ಹಂಗೆ ಸ್ವಪ್ನ ಸ್ವರೂಪ ಎರಡೂ ತುಲ್ಯ. ಅದರ ಸ್ವಪ್ನದ ಅನುಭವ ಏನಿತ್ತು ಅದು ನನಗೆ ಜಾಗೃತ ಆಯ್ತು. ಯಾವುದು ನನಗೆ ಜಾಗೃತ ಆಯ್ಕತ್ತೋ ಅದು ಸ್ವಪ್ನ ಆಯ್ತು. ನಿದ್ರಾದೋಷನ ಅದು ಸ್ವಪ್ನ ಆತ. ಅದನ್ನು ಆ ಕಾಲದೊಳಗೆ ಜಾಗೃತ ಭಾಸ. ಕನಸಿನಾಗ ಇದು ಕನಸು ಅನ್ನಕತ್ತಿದ್ದೆ ನೀ ಏನಂತಿದ್ದಿ ಖರೆ ಖರೆ ನೀವು ಎಚ್ಚರದ ಹೆಂಗೆ ಅದ್ರ ಕೂಡ ವ್ಯವಹಾರ ಮಾಡಿದ್ವು ಹಾಗೆ ವ್ಯವಹಾರ ಮಾಡಕತ್ತಿ. ಯಾಕೆ ಸ್ವಪ್ನ ರೂಪದ ಇದು ಜಾಗೃತ ಸ್ವಪ್ನದ ಸ್ವಪ್ನ ಜಾಗೃತದ. ಹಂಗೆ ಜಾಗೃತ ತನ್ನ ಕಾಲ ಜಾಗೃತ ಅಲ್ಲ ಸ್ವಪ್ನ ರೂಪನ ಎಚ್ಚರದಾಗೂ ಇದೇನು ತಿಳ್ಕೊಬೇಕು.
ಜಾಗೃತದೊಳಗೂ ಸತ್ಯ ಪ್ರತಿ ಜಾಗೃತೊಳಗೆ ಖರೆ ಅಂತ ಅನಿಸ್ತತಿಲ್ಲ. ಅನಿಸ್ತತಿ. ಹೆಂಗೆ ಕನಸಿನೊಳಗೆ ಅದೆಲ್ಲ ಖರೆ ಅಂತ ಅನಿಸ್ತು, ಜಾಗೃತೊಳಗೆ ಖರೆ ಅನಿಸುತ್ತೆ. ಅಂದ್ಬಳಿಕೆ ಸ್ವಪ್ನ. ಅದೇ ಪ್ರಮಾದ. ಇದೇ ಸತ್ಯ ಅಲ್ಲದನ್ನು ಸತ್ಯ ಅಂತೀಯೋ ಅದೇ ಪ್ರಮಾದ ತಪ್ಪು. ಈ ಎರಡನ್ನು ಭೇದ ಅದ್ರಾಗ ಏನು ಇಲ್ಲ. ಯಾಕೆ ಜಾಗೃತ ಸ್ವಪ್ನ ಅಧಿಷ್ಠಾನ ಚೇತನ ಸತ್ತ ಪರಬ್ರಹ್ಮ ಇದೆ. ಇದಕ್ಕೆ ಸತ್ತ ಬೇರೆ ಸತ್ತ ಬೇರೆ ಐತೆ ಅದ್ರ ಪ್ರಮಾದದ ಇದ್ರ ಪ್ರಾಣ ಜೊತೆಗೆ ಸಂಬಂಧ, ತಪ್ಪು ತಿಳುವಳಿಕೆ ಇದ್ರ ಜೊತೆ ಸಂಬಂಧ. ಯಾವಾಗ ಪ್ರಾಣದ ಜೊತೆಗೆ ಚಿತ್ ಸಂವೇದನ ಕೂಡ್ತೋ ಆವಾಗ ಆ ಸ್ಫುರಣ ರೂಪ ಇದಕ್ಕೆ ಹೆಸರು. ಸ್ಫುರಣ ರೂಪ ಅದರ ಇಷ್ಟು ಹೆಸರು, ಅದ್ರ ಹೆಸರು ಜೀವ. ಸಂಬಂಧ ಬಂತ ಜೀವ. ಮನಸ್ಸು ಚಿತ್ತು ಬುದ್ಧಿ ಅಹಂಕಾರ ಎಲ್ಲ ಅದರ ಹೆಸರು. ಅದೇ ಸಂವೇದನ ಯಾವುದು ಬಾಹ್ಯ ರೂಪ ಸ್ಫುರಣ ಆಗ್ತೈತೆ. ಅವಾಗ ಜಾಗೃತೂಪ ಜಗತ್ತಾಗಿ ಕಾಣಿಸ್ತದೆ. ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಚತುಷ್ಟ ಅಂತಃಕರಣ ಚತುಷ್ಟ 14 ಇಂದ್ರಿಯ ತನ್ನ ವಿಷಯ ಗ್ರಹಣ ಮಾಡ್ಕೊತಾವ. ಇನ್ನು ಜ್ಞಾನೇಂದ್ರ ಕರ್ಮೇಂದ್ರಿಯ ಚತುಷ್ಟ ಅಂತಃಕರಣ ಚತುಷ್ಟ ಮನ ಬುದ್ಧಿ ಚಿತ್ತ ಇವನ ತಮ್ಮ ವಿಷಯ ಗ್ರಹಣ. ಕಣ್ಣು ನೋಡೋದು, ಕಿವಿ ಕೇಳೋದು, ಹೀಗಪ್ಪ ಅಂತರ್ಮುಖ ಸ್ಫುರಣ ಆಗಿ ಅವ ನಾನಾ ಪ್ರಕಾರ ಅದು ಒಳಗಾತಂದ್ರೆ ಸ್ವಪ್ನ ದೃಷ್ಟಿ, ನಿದ್ರಾದೋಷದ ಆಕಾರದೊಳಗನೆ ಜಾಗೃತ ಆಗಿ ಕಾಣಿಸ್ತದೆ. ಅದು ಸ್ವಪ್ನ ಖರೆ, ಆದ್ರೆ ಅವಾಗ ನೀನು ಹೆಂಗೆ ಅನಿಸ್ತತಿ ಖರೆ ಅನ್ನೋರೆ ಕಾಣಿಸ್ತದೆ. ಅಧಿಷ್ಠಾನ ಏನು ಆತ್ಮಸತ್ತ ಯಾವಾಗ ಸಂವೇದನ ಅದು ಸ್ಫುರಣ ಆಗ್ತದೋ ಬಾಹ್ಯ ಸ್ಫುರಣದ ಅಪೂರ್ಣ ಆಗ್ತದೆ, ಏನು ಇಲ್ಲ. ಅವಾಗ ಜಾಗೃತ ಕಾಣಂಗಿಲ್ಲ, ಸ್ವಪ್ನ ಇಲ್ಲ. ಯಾವಾಗ ಸ್ಫುರಣ ಏನಿದೆ ನಾವು ಕೇವಲ ಆತ್ಮಸತ್ತ ನಿರ್ವಿಕಲ್ಪ ಶೇಷೂಪ ಇವೆಲ್ಲ ಬಂದು ಹೇಳಿ ನಾನು ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ ಅಪರ ವಸ್ತು ಏನಿಲ್ಲ. ಸ್ಫುರಣದ ಹೆಸರಿದೆಲ್ಲ ಒಳಗೆ ನಿನಗೆ ಹೆಂಗೆ ಸ್ಫುರಣ ಆಗ್ತಲ್ಲ ಹಂಗೆ ಕಾಣ. ಚಿತ್ ಸಂವೇದನ ಸ್ಫುರಣ ರೂಪ ಇರ್ತದೆ. ಯಾವಾಗ ಅವಾಗ ಜಗತ್ ಕಾಣಿಸ್ತೈತೆ. ಮತ್ತು ಯಾವಾಗ ಚಿತ್ ಸಂವೇದನ ಸ್ಫುರಣ ರಹಿತ ಆಗ್ತದೋ ಆವಾಗ ಜಗತ್ ಕಲ್ಪನಾ ಇಲ್ದಾಗ ಆಗ್ತದೆ. ಅದಕ್ಕೆ ನಾ ನಿಶ್ಚಯ ಮಾಡೋದು ಏನಂತ, ವಾಸ್ತವವಾಗಿ ಕೇವಲ ಚಿನ್ಮಾತ್ರನ ಐತಿ. ಜಗತ್ತು ಅನ್ನೋದು ಏನೈತಲ್ಲ ಅದೇನು ಇಲ್ಲ ಇಲ್ಲ. ಜಗತ್ತನ್ನು ವಸ್ತಿಲ್ಲ, ಅದು ಕಲ್ಪನಾ ಮಾತ್ರ. ಬದಿಕ ಜಗತ್ತು ಜಗತ್ ಭಾವನಾ ತ್ಯಾಗ ಮಾಡಿ ನಿನ್ನ ಸ್ವರೂಪ ಸ್ಥಿತನ. ಇದು ಭಾವನಾ ಇದಲ್ಲ ತ್ಯಾಗ. ಅದೇ ವೃತ್ತಾಂತ ಪುನಃ ಇನ್ನೊಂದು ಕೇಳ. ಯಾವಾಗ ಅದು ಅಂತರ ಸ್ವಪ್ನ ಜಾಗೃತ ಅವಸ್ಥಾ ನೋಡ್ದು ಅವಾಗ ಅದಕ್ಕೆ ಇಚ್ಛೆಯಿಂದ ಸುಷುಪ್ತಿ ಅವಸ್ಥೆಯು ನೋಡು ಹೇಗೆ ಅದನ್ನು ಅದನ್ನು ವಿಚಾರ ಮಾಡಿದೆ. ಸುಷುಪ್ತಿ ಅನ್ನುವಂಥದ್ದು ಪ್ರಳಯದ್ದು. ಯಾವಾಗ ಇಷ್ಟ ದೃಷ್ಟ ದರ್ಶನ ಮೂರು ಅಭಾವ ಇರ್ತದೆ. ಪರಂತು ಎಲ್ಲೇ ನಾನು ನೋಡೋದೇನಿ ಅಲ್ಲೇ ಮಹಾಪ್ರಳಯ ಹೆಂಗಾಕೈತಿ. ಜರ್ ನಾ ತಿಳ್ಕೊಳ್ಳೋ ಇಲ್ಲ ಅಂದರೆ ಆ ಸುಷುಪ್ತಿ ಯಾಕೆ ತಿಳ್ಕೊತಾನೆ ಬದಿಕ. ಅವಾಗ ನಾನು ವಿಚಾರ ಮಾಡಿ ನೋಡಿದೆ, ಅಪರ ಸುಷುಪ್ತಿ ಬೇರೆ ಸುಷುಪ್ತಿ ಏನಿಲ್ಲ. ಎಲ್ಲಿ ಚಿತ್ತವೃತ್ತಿ ಸ್ಫುರಣ ಇಲ್ಲೋ ಅದೇ ಅದಕ್ಕೆ ಸುಷುಪ್ತಿ. ಚಿತ್ತಸ್ಫುರಣ ಇಲ್ಲ ಅದು ಸುಷುಪ್ತಿ. ಚಿತ್ತಸ್ಫುರಣ ಇತ್ತು ಅದು ಜಾಗೃತ ಅನಿಸುತ್ತೆ ಸ್ವಪ್ನ. ಚಿತ್ತಸ್ಫುರಣನ ಇಲ್ಲೋ ಸುಷುಪ್ತಿ ಅಂತ. ಹಿಂಗೆ ವಿಚಾರ ಮಾಡಿ ಚಿತ್ತ ಸ್ಫುರಣ ರಹಿತ ಮಾಡಿದೆ. ಅವಾಗ ಸುಷುಪ್ತಿ ಅದನ್ನು ನೋಡಿದೆ. ಅಲ್ಲಿ ಏನು ನೋಡಿದಪ್ಪ ಅಸುಪ್ ಅದನ್ನು ಅಲ್ಲಿ ಏನು ಅಹಂ ತ್ವಂ ಶಬ್ದ ಅದೇನು ಶುಭ ಅಶುಭ ಜಾಗೃತಿ ಇಲ್ಲ ಸ್ವಪ್ನ ಇಲ್ಲ ಸುಷುಪ್ತಿ ಕಲ್ಪನೆ. ಎಲ್ಲ ಕಲ್ಪನೆಯಿಂದ ರಹಿತ ಚಿತ್ ಸತ್ತ ಅದನ್ನು ಮಾತ್ರ ನೋಡು. ಅದನ್ನು ಏನು ನೀ ಅಂತೀಯೋ ನೋಡು. ಯಾವುದಕ್ಕೆ ನೀನು ಸುಷುಪ್ತಿ ನಿರ್ವಿಕಲ್ಪ ನೀ ಹೆಂಗೆ ನೋಡಿದಿ ನೋಡಿ. ನೀ ಹೆಂಗೆ ನೋಡಿದ್ರಿ ಅಂತಂದರೆ ಅದಕ್ಕೆ ಉತ್ತರಪ್ಪ ಬದಿ ಅನುಭವ ಜ್ಞಾನ ರೂಪ ಆತ್ಮಸತ್ತ ಸರ್ವ ಹೆಂಗಿದ್ದಂಗೆ ಇರ್ತದೆ. ಅಲ್ಲೇ ನೀ ನಿದ್ರೆಯೊಳಗೆ ನೀನು ನೋಡಲಿಲ್ಲ ಅಂತಿ. ನೋಡಲಿಲ್ಲ ಅನ್ನೋ ನೋಡೇ ಹೇಳ್ತೀವಿ. ಯಾರ ಬಂದಿದ್ರೆ ಯಾರು ಬಂದಿಲ್ಲ ಬಿಡಪ್ಪ, ಯಾರು ಬಂದಿಲ್ಲ ಅನ್ನಕ್ಕೆ ನಾ ಇಲ್ಲೇ ಕೊಂಡಿರ್ಬೇಕಲ್ಲ, ನಾ ಎತ್ತಿರ್ಬೇಕಲ್ಲ. ಅಂದ್ಬಿಡಕ ಏನು ನಾನು ನೋಡಿ ತಿಳಿಯಲಿಲ್ಲ ಅಂದಾಗ ತಿಳಿದೇ ಹೇಳ ಅಂದರೆ ಅವಿದ್ಯಾರೂಪವಾಗಿ ಅಲ್ಲಿರ್ತೀನಿ. ನನಗೇನು ತಿಳಿಲಿಲ್ಲ, ಆರಾಮ್ ನಿದ್ದೆ ಮಾಡಿದೆ. ಅದು ನಿದ್ದೆ ಮಾಡಿ ಆರಾಮ್ ಅನ್ನೋದು ಶಬ್ದ ಬರ್ಬೇಕು. ಹಾಂ ಅದು ಬರ್ಬೇಕಾದ್ರೆ ನೀ ಅಲ್ಲಿ ಅದಿದೆ.
ನಿದ್ದೆ ಮಾಡ್ತಾ ಇದ್ದೆ ಅಂತಿ. ಏನಂತೀನಿ ನೀನು? ನಾನು ನಿದ್ದೆ ಮಾಡ್ತಾ ಇದ್ದೆ. ಇಷ್ಟೊತ್ತಂಗೆ ಏನು ಮಾಡಕತ್ತ? ನಿದ್ದೆ ಮಾಡಕತ್ತೀನಿ. ಅದೀನಿ. ಅದ್ರೊಳಗೆ ಹ್ಯಾಂಗೆ ಆಭಾಸ ಸ್ಫುರಣ ಹಂಗೆ ಜ್ಞಾನ ನೋಡಿ. ಹಂಗೆ ಏನು ನೀನು ಪ್ರತಿದಿನ ನೋಡ್ತೀನಿ ಸುಷುಪ್ತಿಯಿಂದ ಎದ್ದು ನಾ ಸುಖದಿಂದ ಮಲಗಿದ್ದೆ ಅಂತೀವಿ. ಅನುಭವ ಮಾಡಿ ನೋಡು ಹೆಂಗೆ ನಾನು ಅದನ್ನು ನೋಡಿದೆ. ಇಲ್ಲೇ ಚಿತ್ ಸಂಕಲ್ಪ ಅನ್ನೋದು ಏನು ಇಲ್ಲ, ನಿರ್ವಿಕಲ್ಪ. ಪರಂತು ಹ್ಯಾಂಗೆ ನಿರ್ವಿಕದ? ಸಮ್ಯಕ್ ಬೋಧ ರೈ. ಈ ಅಭಾವವೃತ್ತಿ ಹೆಸರು ಸುಸು ಏನು ಇಲ್ಲ. ಪುನಃ ನನಗೆ ತುರ್ಯ ನೋಡೋದು ಇಚ್ಛಾ. ಆ ತುರ್ಯ ನೋಡೋದು ಮಹಾ ಕಠಿಣದ. ತುರ್ಯ ಹೆಸರು ಸಾಕ್ಷೀಭೂತ ವೃತ್ತಿ ಅಂತ. ಅದು ಸಮ್ಯಕ್ ಜ್ಞಾನದ ಉತ್ಪನ್ನ ಆಗಿದೆ. ತುರ್ಯ ಯಾವಾಗ ಬರ್ತದೆ? ಯಥಾರ್ಥ ಜ್ಞಾನ ನೋಡಿ. ಅದು ಜಾಗೃತ ಸುಷುಪ್ತಿ ಅವಸ್ಥೆ ಸಾಕ್ಷೀಭೂತ ಅವಸ್ಥೆ ಆಯ್ತು. ಜಾಗೃತ ನೋಡ್ತೈತಿ, ಸ್ವಪ್ನ ಸುಷುಪ್ತಿ ಎಲ್ಲ ನೋಡ್ತದೆ, ಸಾಕ್ಷಿಯಾಗಿ ಮಾಡಂತೆ. ಸುಷುಪ್ತಿ ಅಂತೆ ಹ್ಯಾಂಗೆ ಸುಷುಪ್ತ ಅಹಂ ತ್ವಂ ಆದಿ ಕಲ್ಪನಾ ಏನು ಇಲ್ಲ, ಅಂಥ ತುರ್ಯವೂ ಇಲ್ಲ. ಬ್ರಹ್ಮನ ಸಮ್ಯಕ್ ಬೋಧ ಆಕತಿ. ಸುಷುಪ್ತಿ ಭೂತ ತಮ ರೂಪ ಅವಿದ್ಯೆ ಇರ್ತೈತಲ್ಲಿ. ತುರ್ಯಾದೊಳಗೆ ಜಡತ ಇಲ್ಲ. ಸುಷುಪ್ತಿ ತುರ್ಯ ಇಷ್ಟು ಭೇದ ಇದೆ ನೋಡಿ. ಅದು ಹೆಂಗಿರ್ತೈತಪ್ಪ? ತುರ್ಯ ಅಂದ್ರೆ ನಿದ್ದೆನ್ರಿ? ನಿದ್ದೆ ಅಲ್ಲ, ಅದು ಜ್ಞಾನದ ಪ್ರಾಪ್ತ ಇರ್ತೈತಿ. ಅದಕ್ಕೆ ತುರ್ಯ ಅಂದರೆ ಜಡ ಅಲ್ಲ. ಸುಷುಪ್ತಿ ತುರ್ಯಾದ ಇಷ್ಟು ಭೇದ. ಸುಷುಪ್ತಿಯೊಳಗೆ ಜಡ ಆಯ್ತು, ನಮಗೇನು ಗೊತ್ತಾ? ಭೇದ ಆಯ್ತು. ಸಚ್ಚಿದಾನಂದ ಸಾಕ್ಷಿ ವೃತ್ತಿ ಇರ್ತೈತೆ ಎಲ್ಲೇ? ತುರ್ಯ. ನಿದ್ದೆಯೊಳಗೆ ಅದು ಇರಂಗಿಲ್ಲ. ಸಮ್ಯಕ್ ಬೋಧ ಹೆಸರು ತುರ್ಯಾಪದ ನೋಡಿ. ಆ ತುರ್ಯಾಪದ ಇದರೊಳಗೆ ಭಿನ್ನ ಏನೂ ಇಲ್ಲಪ್ಪ. ಹಿಂಗೆ ನಿಶ್ಚಯ ಮಾಡಿ ನಾನು ಅದನ್ನು ನೋಡಿದೆ. ಹೇ ಬದಿಕ, 4 ಅವಸ್ಥೆ ಭಿನ್ನ ನೋಡು. 4 ಅವಸ್ಥೆ ಏನು? ಜಾಗೃತ, ಸ್ವಪ್ನ, ಸುಷುಪ್ತಿ, ತುರ್ಯ. ಈ 4 ಅವಸ್ಥೆ ಮಾಯ ಹೆಂಗಿದೆಯೋ ಸ್ಫುರಣ ಅಸಹಿತ ನಾನು ನೋಡಿದೆ. ಆತ್ಮಸತ್ತ ತನ್ನೊಳಗೆ ತಾನಿಸ್ತಿತ್ತು ಬೇರೆ. ಅದರೊಳಗೆ ಯಾವುದು ಜಾಗೃತಿ ಇಲ್ಲ, ಸ್ವಪ್ನ ಇಲ್ಲ, ಸುಷುಪ್ತಿ ಇಲ್ಲ, ತುರ್ಯನೂ ಇಲ್ಲ. ಇದ್ರ ಭೇದ ಎಲ್ಲಿ ಅಂತ ಅಲ್ಲಿ ಎಲ್ಲಿಯೂ ಇಲ್ಲ. ಆತ್ಮಸತ್ತ ಸದಾ ಅದ್ವೈತ 4 ಚಿತ್ ಸಂವೇದನೊಳಗೆ ಇದೆ. ಹಿಂಗೆ ಅನುಭವ ಮಾಡಿ ಹೊರಗೆ ಬಂದೆ. ಎಲ್ಲಿಂದ ಒಳಗೆ ಹೋಯ್ತ ಹೊರಗೆ ಬಂದೆ ನೋಡಿ. ಹೊರಗೂ ನನಗೆ ಅದೇ ಕಾಣ. ಆವಾಗ ನಾನು ಅಂದೆ ಇದು ಜಗತ್ತು ನನಗೆ ಅದು ಒಳಗೂ ಕಂಡಿತ್ತು. ಒಳಗೋದಲ್ಲ ಅದು ಕಂಡಿತ್ತು. ಹೊರಗೆ ಹೆಂಗೆ ಬಂತಪ್ಪ? ಆವಾಗ ನಾನು ಪುನಃ ಅದ್ರೊಳಗೆ ಪ್ರವೇಶ. ಮೊದಲೇನು ಅದ್ರ ಒಳಗೆ ಪ್ರವೇಶ ಮಾಡಿದ್ದೆ, ಅದು ಅಂತರ್ ಸೃಷ್ಟಿ ನೋಡಿದ್ನು. ಆವಾಗ ಅದ್ರ ಸಂವೇದನ ನನ್ನ ಸಂವೇದನ ಕುಡಿತು. ಆವಾಗ ನಾನು ನನ್ನ ಸಂವೇದನ ಅದಕ್ಕೆ ಭಿನ್ನ ಇತ್ತು. ಆವಾಗ ಬ್ರಹ್ಮಾಂಡ ಭಾಸಮಾನ ಆಯಿತು. ಒಂದು ಅದರ ಸಂವೇದನ ಸ್ಫುರಣವನ್ನು, ಒಂದು ನನ್ನ ಸಂವೇದನ ಕಾಣಕತ್ತೆ. ನಮ್ಮದು ನಾವು ಯಾಕೆ ಪ್ರಥಮ ಅದರ ಸೃಷ್ಟಿಯನ್ನು ನೋಡಿ ನಾನು ಅರ್ಥರೂಪ ಜ್ಞಾನ ಗ್ರಹಣ ಮಾಡಿದ್ದೆ. ಅದಕ್ಕೆ ಸಂಸ್ಕಾರ ಅಲ್ಲಿ ಬಂದಿತ್ತು. ಆತ್ಮಸತ್ಯ ಆಶ್ರಯ ಹೆಂಗೆ ಸಂವೇದನ ಸ್ಫುರಣ ಆಯ್ತು ಹಂಗಾಗಿ ಭಾಸಮಾನ. ಅದಕ್ಕೆ ಸ್ವಪ್ನ ನನಗೆ ಜಾಗೃತಾಗಿ ಕಾಣಕ ಐತೇನೋ ಕನಸು ನನಗೆ ಯಾಕೆ ಕಾಣಕತ್ತದು? ಜಾಗೃತ ಅನ್ನೋ ಕಾಣ. ಅವಾಗ ನಾನು ವಿಚಾರ ಮಾಡಿದೆ, ಸೃಷ್ಟಿ ಸಂಕಲ್ಪ ರೂಪ ಐತಿ. ಎಷ್ಟು ಚಂದ ನೋಡಿ. ಸಂಕಲ್ಪ ಜೀವ ತಂದೇ ತಾನು. ಸಂಕಲ್ಪದ ಭಿನ್ನ ಸೃಷ್ಟಿ ಅದ. ಅನುಭವ ಆಶ್ರಯ ಹೆಂಗೈತೋ ಹಂಗೆ ಸಂಕಲ್ಪ ನಿನ್ನ ಹೆಂಗೋ ಹಂಸ್ಪೂರ್ಣ ಆಗ್ತದೆ. ಹಂಗೆ ಸೃಷ್ಟಿ ಕಾರಣ. ಸೃಷ್ಟಿಯ ಕಾರಣ ಮತ್ಯಾವುದು ಇಲ್ಲ. ಬರೀ ಅಷ್ಟು ನಿಮಿಷ ಪರ್ಯಂತ ನಿನಗೆ 2 ಸೃಷ್ಟಿಯ ಕಾರಣ. ಎಷ್ಟು? 8 ನಿಮಿಷ. ಅಷ್ಟು ತನಕ ಪರ್ಯಂತ ನಿನಗೆ ಏನು ಸೃಷ್ಟಿ ಕಾಣಿಸ್ತೋ ಇರ್ತೋ ಅದನ್ನು ನಾನು ಆ ಚಿತ್ರ ವೃತ್ತಿ ಮತ್ತು ತನ್ನ ಚಿತ್ರವೃತ್ತಿ ಕೂಡಿಸಿದೆ ಅವನದು ನಂದು. ಅವಾಗ 2 ತದ್ರೂಪ ಆಗಿ ಹೆಂಗೆ ಜಲ ಮತ್ತು ಹಾಲು ಕೂಡಿಸಿದ್ರೆ ಏಕರೂಪ ಆಗಿಬಿಡ್ತದೋ ಹಂಗೆ 2 ಚಿತ್ತ ಕೂಡಿಸಿ ಒಂದು. ಅವಾಗ ಬೇರೆ ದೃಷ್ಟಿ ಮತ್ತೊಂದು ದೃಷ್ಟಿ ಹೋಯ್ತು. ಹೆಂಗೆ ಭ್ರಮ ದೃಷ್ಟಿಯಿಂದ ಆಕಾಶ 2 ಚಂದ್ರಮ ಕಾಣ. ಭ್ರಮ ನಿವೃತ್ತ ಆದಾಗ ಬೇರೆ ಚಂದ್ರಮ ಅಭಾವ ಆಗ್ತದೆ. 2 ಚಂದ್ರ ಯಾವಾಗ ಕಾಣ್ತಾರೆ? ನಿನ್ನ ಭ್ರಮದಿಂದ ಆ ಭ್ರಮ ಹೋದ್ರೆ ಒಂದೇ ಚಂದ್ರ ಕಾಣ. ಭ್ರಮ ನಿವೃತ್ತ ಆದಾಗ ಮತ್ತೊಬ್ಬ ಚಂದ್ರಮ ಇಲ್ದಂಗ. ಹಾಗೆ ದ್ವಿತೀಯಾವೃತ್ತಿ 2ನೇ ವೃತ್ತಿ ಅಭಾವ ಆಯಿತು. ಇನ್ನೊಂದು ಸೃಷ್ಟಿ ಅಭಾವ ಆಗಿತ್ತು. ಇಂಥ ಸೃಷ್ಟಿ ಕಾಣಕತ್ತಲ್ಲ, ನಾನಾ ಪ್ರಕಾರದ ವ್ಯವಹಾರ ಆಗುತ್ತ ಕಾಣ.
ಚಂದ್ರಮ, ಸೂರ್ಯ, ಪೃಥ್ವಿ, ದೀಪ, ಸಮುದ್ರ ಸ್ಪಷ್ಟವಾಗಿ ಕಾಣಕತ್ತಿದೆ. ಎಷ್ಟು ಸಮಯ ಆದಮೇಲೆ ಅದರ ಚಿತ್ತದ ವೃತ್ತಿ ಸುಷುಪ್ತಿ ಕಡೆಗೆ ಹೋತೋ ಸ್ವಪ್ನ ಸೃಷ್ಟಿಯ ವಿಸ್ತಾರ ಲೀನಾಗಿ ಸುಷುಪ್ತಿಯಲ್ಲೇನೈತೆ ಇದು ಲೀನ. ಮತ್ತು ಸಂಧ್ಯಾ ಮತ್ತು ಸೂರ್ಯಕಿರಣ ಸೂರ್ಯನ ಲಯ ಆಗ್ತಾವೆ. ಯಾವಾಗ ಸೃಷ್ಟಿ ಚಿತ್ತೋಳ ಲಯ ಆಗತ್ತೋ ಅವಾಗ ಸ್ವಪ್ನನೂ ಇಲ್ದಂಗೆ ಸುಷುಪ್ತಿ ಅವಸ್ಥಾ ಬಂತು. ಅವಾಗ ಇಂದ್ರಿಯ ಸ್ಥಿರ ಆಯಿತು. ಬದಿಕ ಸುಷುಪ್ತಿ ಯಾವಾಗ ಆಕೈತಪ್ಪ? ಯಾವಾಗ ಅನ್ನ ಉಣ್ತಾನೋ ಅದು ಸಮವಹಿ ನಾಡಿ ಮೇಲೆ ಹೋಗಿ ಸ್ಥಿತ ಆಕೈತಿ ನೋಡಿ. ಅವಾಗ ಜಾಗೃತ ನಿಂತು ಬಿಡ್ತೈತಿ. ಅದರಿಂದ ಪ್ರಾಣವು ನಿಂತು ಬಿಡ್ತೈತಿ. ಮನಸ್ಸು ಅದ್ರ ಹೆಸರು ಸುಷುಪ್ತಿ. ಸುಷುಪ್ತಿ ವ್ಯಾಖ್ಯೆ ಕೊಟ್ಟರು. ಸುಷುಪ್ತಿ ಅಂದರೆ ಏನಪ್ಪ? ಯಾವಾಗ ಅನ್ನ ತಿಂತಾನ ಆವಾಗ ಅದು ಸಮವಾಹಿ ನಾಡಿಯ ಮೇಲೆ ಹೋಗಿ ಕುಂಡಿರ್ತೈತಿ. ಆವಾಗ ಜಾಗೃತ ಅಲ್ಲಿ ಅಜಾಗೃತ ನಿಂತು ಬಿಡ್ತೈತಿ. ಅದರಿಂದ ಪ್ರಾಣವೂ ನಿಂತು ಬಿಡ್ತೈತಿ, ಮನಸ್ಸು ನಿಂತು. ಅದ್ರ ಹೆಸರು ಸುಷುಪ್ತಿ. ಯಾವಾಗ ಮನಸ್ಸು ಸ್ಥಿರಸ್ಪೂರ್ಣ ಆಗ್ತದೋ ಜಾಗೃತ ಆಗತ್ತೆ. ರಾಮ ಹೇಳ್ತಾನ, ಹೇ ಮುನೀಶ್ವರ, ಯಾವಾಗ ಮನ ಪ್ರಾಣದಿಂದನೇ ನಡೀತೈತೋ, ಮನಸ್ಸು ಅದರಿಂದ ಮತ್ತು ಮನ ತನ್ನ ರೂಪ ಅಲ್ಲೇ ಅದು ಎಂದೂ ಆಗಿಲ್ಲ. ವಸಿಷ್ಠ ರಾಮ ಪರಮಾರ್ಥ ಅಂತ ಹೇಳೋದಾದ್ರೆ ದೇವೂ ಇಲ್ಲ. ಪುನಃ ಮನಸ್ಸಂದೇ ಹ್ಯಾಂಗೆ ಸ್ವಪ್ನ ಪರ್ವತ ಹಂಗೆ ಶರೀರ ಕಾಣಿಸ್ತದೆ. ಯಾಕೆ? ಎಲ್ಲರ ಆದಿ ಕಾಲ ಮತ್ತು ಯಾವುದು ಇಲ್ಲೇ. ಒಬ್ಬ ಹೋಗಿ ಸ್ವಾಮಿಗಳು, ನನ್ನ ಮನಸ್ಸು ಯಾಕೋ ಕೆಟ್ಟದು. ನಿನ್ನ ಮನಸ್ಸು ಅದಲ್ಲ, ನೀ ಕೆಟ್ಟಿಲ್ಲ. ನಿನ್ನ ಮನಸ್ಸು ನೀ ಯಾಕೆ ಚಿಂತೆ ಮಾಡ್ತೀವಿ? ಅದ್ರ ಕೂಡ ನೀ ಏಕ ಆಗಬೇಡ ಅಂತೀರಿ. ಮನಸ್ಸಿನ ಕೂಡ ನೀ ಏಕ ಆಗಬೇಡ, ಅದು ಕೆಟ್ಟದು ಕೆಡಬಾರ್ದು. ಅದು ಹೋದಾಗ ನೀ ಹೋಗಬೇಡ, ಅದು ಹೋದಾಗ ನೀ ಹೋದಿ ಕೆಟ್ಟ ಹೋಗಲೇ ಮನಸ್ಸಿಗೆ ಬಿಟ್ಕೊಡು. ಅದಕ್ಕೆ ನಾಯಿ ಕತಿ, ನಾಯಿ ಹಿಡ್ಕೊಂಡು ಹೊಂಟಿದ್ನಂತ. ಅದರ ದೊಡ್ಡದ ಅತ್ತಿ ಮರ ಮುದಕಾದ. ಅವ ಏನು ಮಾಡ್ದ? ಹಿಡಿದ್ರೆ ಕೆಡುತ್ತಿತ್ತು, ಬೆಟ್ಟ ಕೈ ಹೋಗ್ಲಿ. ಯಾವಾಗ ಅವ ಮನೆಗೆ ಬರೋ ತಾಮ ಮನೆ ಬಂತ ಹಾಂ. ಹಂಗೆ ಮನಸ್ಸು ನೀ ಹೋಗ್ಬೇಡ. ಅವಾಗ ನೀನು ಹೇಳೋದಕ್ಕೆ ನೀ ಅದ್ರ ಕೂಡ ಹೋಗಿ ಬಾ ನಾ ಹೇಳೋದಕ್ಕೆ ಕೆಡು ಬಿಡ್ತೈತೆ. ಅದಕ್ಕೆ ಜಗತ್ ಮಿಥ್ಯಾ ಭ್ರಮ ಐತಪ್ಪ. ಕೇವಲ ಬ್ರಹ್ಮಸತ್ತ ತನ್ನೊಳಗೆ ನೋಡಿ. ಯಾವ ತತ್ವವೇತ್ತಾ ಇದ್ದಾನೆ ಅವನಿಗೆ ಹಿಂಗೆ ಕಾಣಿಸ್ತು ತತ್ವವೇತ್ತ. ಮತ್ತು ಅಜ್ಞಾನಿ ಆ ನಿಶ್ಚಯಕ್ಕೆ ನಾವು ಹೋಗ್ತೇವೆ. ಅವ್ರೇನು ಮಾಡ್ತಾರೆ? ಹೆಂಗೆ ಸೂರ್ಯ ಆ ಅನುಭವ ಮಾಡೋದು, ಸೂರ್ಯನ ಆ ಗೂಗಿ ಅದು ಕಾಣೋದು, ಆ ಸೂರ್ಯನ ನಿಶ್ಚಯ ಮಾಡಲಿಕ್ಕಾಗ. ಹಂಗೆ ಜ್ಞಾನಿ ಅಜ್ಞಾನಿ ನಿಶ್ಚಯ ಅವನ ನಿಶ್ಚಯ ಬೇರೆ ಇರ್ತೈತೆ, ಇವ್ ನಿಶ್ಚಯ ಬೇರೆ ಅಜ್ಞಾನಿ. ಮತ್ತು ಶುದ್ಧ ಚಿನ್ಮಾತ್ರ ಆಕಾರ ಜಗದ್ಭ್ರಮ ಅನ್ನೋದೇನು ಇಲ್ಲ. ಸ್ಫುರಣ ಭಾವದ ತನ್ನ ಚೇತನ ರೂಪು ಇಲ್ಲದೆ ಜ್ಞಾನ ಮನೋಭಾವ ಪ್ರಾಪ್ತ. ಯಾವಾಗ ಮನಸ್ಸು ಆತ್ಮಸತ್ವ ಆಶ್ರಯ ತೊಗೊಂಡು ಪ್ರಾಣವಾಯು ತನ್ನ ಆಶ್ರಯಭೂತ ಕಲ್ಪನಾ ಅಲ್ಲಿ ಮಾಡ್ತೈತೋ ಅವಾಗ ನನ್ನ ಪ್ರಾಣ ಹೇ ರಾಮ ಮನಸ್ಸು ಹಂಗೆ ಕಲ್ಪನಾ ಮಾಡ್ತ. ಹಂಗಂಗೆ ದೇಹ ಇಂದ್ರಿಯ ಜಗತ್ತು ಕಾಣಿಸ್ತದೆ. ಪರಬ್ರಹ್ಮ ಸರ್ವಶಕ್ತಿ ಸಂಪನ್ನ ಅವನೊಳಗೆ ಇಂಥ ಅಂಥ ಭಾವನಾ ಮನಸ್ಸಿನಾಗ ಸ್ಫುರಣ ಆಕೈತಿ. ಹಂಗೆ ರೂಪ ಕಾಣಿಸ್ತದೆ. ವಾಸ್ತವವಾಗಿ ಅದನ್ನು ಮತ್ತೊಂದು ಏನು ಇಲ್ಲ. ಕೇವಲ ಬ್ರಹ್ಮಸತ್ತ ತನ್ನೊಳಗೆ ತಾನು ಐತಿ. ಮನಸ್ಸಿನ ಸ್ಫುರಣ ಹೆಂಗೆ ದೃಢ ಆಕತ್ತೋ ದೇಹ ಇಂದ್ರಿಯ ಜಗತ್ತು ಕಾಣ ಅದು ಗಟ್ಟಿ ಆದಂಗೆ ಆದ. ಹೆಂಗೆ ಸ್ವಪ್ನ ಕಲ್ಪನಾ ಮಾತು ಜಗತ್ತು ಕಾಣಿಸ್ತದೆ. ಹಾಗೆ ಇದನ್ನು ತಿಳ್ಕೊ ರಾಮ. ಎಷ್ಟು ವಿಕಲ್ಪ ಹೇಳ್ತಾವೆ ಅವಾಗ ಮನಸ್ಸಿಂದ ಎಲ್ಲ ಹಂಗಾಗಬೇಕು ಹಂಗಾಗಬಾರ್ದು ಎಲ್ಲ ಅವ ಮನಸ್ಸೇ ಉದಯ. ಯಾವ ಈ ಸ್ಫುರಣ ಆಕೈತದೆ ಅವ ಪದಾರ್ಥ ಸತ್ಯದ ಅಂತ ಕಾಣಿಸ್ತದೆ. ಅದು ಅಸತ್ಯದ ಯಾವ ಚಿತ್ ಶಕ್ತಿ ಮನಸ್ಸಿನ ಜೊತೆ ಸಂಬಂಧ ಇರ್ತದೆ ಅದು ಮೊದಲು ಪ್ರಾಣ ಉದಯ. ಪ್ರಾಣದ ಗ್ರಹಣ ಮಾಡ್ಕೊಂಡು ಅಲ್ಲಿ ಮನಸ್ಸು ಹೇಳ್ತಿರ್ತದೆ ನಾನು ಜೀವನಾಗಿದ್ದೇನೆ, ಪ್ರಾಣವೇ ನನ್ನ ಗತಿ, ಪ್ರಾಣ ಇಲ್ಲದೆ ನಾನು ಎಲ್ಲಿ ಹೋಗಿದ್ದೆ ನಾವು. ಮತ್ತು ಪುನಃ ಹೇಳ್ತೈತಿ ಯಾವಾಗ ಪ್ರಾಣ ವಿಯೋಗ ಆಗ್ತದೋ ಆವಾಗ ನಾನು ಸತ್ತು ಹೋಗ್ತೇನೆ ನೋಡಿ. ಪುನಃ ನಾ ಇರಂಗಿಲ್ಲ. ಪುನಃ ಹಂಗೆ ಹೇಳ್ತಾನೆ ಸತ್ತಂಥದ್ದು ನಾನು ಜೀವಿಸ್ತೇನೆ. ಹೇ ರಾಮ ಎಲ್ಲಿ ತನಕ ಬೇಕು ಅಲ್ಲಿ ತನಕ 3 ಕಲ್ಪ ಹೇಳ್ತಾವೆ. ಸಂಶಯ ಉಳ್ಳಂಥವನಿಗೆ ಈ ಲೋಕದ ಸುಖ ಆಯ್ತು, ಅದು ಪರಲೋಕದ ಸುಖ ಐತಿ. ಈ ಜೋಗವೂ ಇಲ್ಲ ಪರಲೋಕ. ಎಲ್ಲಿ ತನಕ ಆತ್ಮಬೋಧ ಸಾಕ್ಷಾತ್ಕಾರ ಆಗಿಲ್ಲವೋ ಅಲ್ಲಿ ತನಕ ಚಿತ್ತ ನಿರ್ವಾಣ ಆಗುವುದಿಲ್ಲಪ್ಪ. ಮತ್ತು 3 ವಿಕಲ್ಪ ಅಳ್ಕೋದಿಲ್ಲ ರಾಮ.
ಮನಸ್ಸತ್ತ ಸಾಯುವಂಥ ಉಪಾಯ ಏನಪ್ಪ? ಆತ್ಮಜ್ಞಾನದ ಇತರ ಯಾವುದು ಇಲ್ಲಪ್ಪ. ಮನಸ್ಸು ಶಾಂತ ಆಗಲಾರ್ದ ಕಲ್ಯಾಣ ಆಗುವುದಿಲ್ಲ. ಎರಡೂ ಉಪಾಯನ ಮನಸ್ಸು ಶಾಂತ, ಮನಸ್ಸಿನ ವೃತ್ತಿ ಸ್ಥಿತ ಮಾಡ್ಕೋಬೇಕು. ಪ್ರಾಣಸ್ಪಂದ ಅದಕ್ಕೆ ನಿದ್ರಿಸು. ಯಾವಾಗ ಮನಸ್ಸು ಸ್ಥಿರ ಆಗ್ತತೋ ಆವಾಗ ಪ್ರಾಣ ನಿಲ್ಲಿಸಲ್ಪಡು. ಪ್ರಾಣ ಹೋಗುವುದಿಲ್ಲ, ನಿಲ್ಲಿಸು. ಪ್ರಾಣಾಯಾಮ ಅಂದ್ರೇನು? ಕುಂಭಕ ಅಂದ್ರೇನು? ನಿಲ್ಲಿಸೋದಲ್ಲೇ. ಅದಕ್ಕೆ ಅದು ದೊಡ್ಡ ಶಕ್ತಿ ಅದು. ಮತ್ತು ಪ್ರಾಣಸ್ಪಂದ ತಡೆಯುವಂಥ ಮನಸ್ಸಿಲ್ಲ. ಮನಸ್ಸಿಗೆ ಪ್ರಾಣಕ್ಕೂ ಸಂಬಂಧ. ಪ್ರಾಣದ ವಾಯು, ಮನಸ್ಸಿಗೆ ವಾಯು ಮುಖ್ಯ ಕಾರಣ. ಅದು ಅದಕ್ಕೆ ಚಂಚಲ ಮನಸ್ಸು. ಆ ಪ್ರಾಣ ನಿಲ್ಲಿಸಿದ ಮನಸ್ಸು ನಿಲ್ಲಿಸ್ತದೆ. ನಿಗ್ರಹ ಮಾಡ್ಕೊಳ್ಳಿ, ಅದು ಪ್ರಾಣಾಯಾಮ ಮುಖ್ಯ. ಯಾವಾಗ ಪ್ರಾಣ ಕ್ಷುಬ್ಧ ಆಗ್ತದೆ ಆವಾಗ ಮನಸ್ಸು ಕ್ಷುಬ್ಧ ಆಗ್ತೈತಿ. ಆವಾಗ ಆಧ್ಯಾತ್ಮಿಕ ತಪದಿಂದ ಅಗ್ನಿ ಸುಡ್ತೈತಿ. ಮನಸ್ಸಿನ ಸ್ಥಿರ ಮಾಡಿದ ಪರಮ ಸುಖ ಪ್ರಾಪ್ತಿ. ಮನಸ್ಸು ಸ್ಥಿರ ಮಾಡುವ ಸುಖ ಆಯ್ತಲ್ಲೇ ನೋಡಿ. ಬಂದು ಅದು ನೋಡಿ ಅದು ಹೇಳ್ತಾರೆ. ಮನಸ್ಸಿನ ಸ್ಥಿತಿ ಆಯ್ತು ನೋಡಿ. ಎರಡು ಪ್ರಕಾರ, ಒಂದು ಜ್ಞಾನದ ಸ್ಥಿತಿ, ಇನ್ನೊಂದು ಅಜ್ಞಾನ ಸ್ಥಿತಿ. ಮನಸ್ಸು ಯಾವಾಗ ಪ್ರಾಣ ಭಾಳ ಅನ್ನ ತಿಂತೈತೋ ಆವಾಗ ನಾಡಿ ಮೇಲೆ ಹೋಗಿ ಅನ್ನ ಸ್ಥಿರ ಹೆಚ್ಚಾಗಿ ಎಷ್ಟು ಬೇಕಾದ್ರೆ ತಿನ್ಬೇಕು. ರುಚಿ ಆಗ್ತದೆ, ಇನ್ನೊಂದು ತಿನ್ನು ಆವಾಗ ಪ್ರಾಣ ನಿಂತು ಬಿಡ್ತದೆ. ಯಾವ ಪ್ರಾಣ ನಿಂತ ಆವಾಗ ಮನಸ್ಸು ಜಡ ಆಗಿಬಿಡ್ತದೆ. ಅಂದರೆ ಜಡ ತಿಳಿದು ಅದ್ರ ಹೆಸರು ಸುಷುಪ್ತಿ. ಆ ನಾಡಿ ಯಾವುದಪ್ಪ? ಅದ್ರ ಮೇಲೆ ನೋಡಿ, ಅಲ್ಲಿ ಹೋಗಿ ಅದ್ರ ಮೇಲೆ ನೀವು ತಿಳ್ಕೊಂಡು ಅನ್ನ ಸ್ಥಿತ, ಅದೇ ನಾಡಿ, ಅದೇ ಅದರ ಮಾರ್ಗದಿಂದ ಜಾಗೃತ ಪ್ರಾಣ ಹೊರಡ್ತದೆ. ವಾಸನಾ ಸಹಿತ ಅದೇ ನಾಡಿ ಯಾವಾಗ ನಿಲ್ಲಿಸಲ್ಪಡ್ತದೋ ಅವಾಗ ಸುಷುಪ್ತಿ. ಆ ಅಜ್ಞಾನಿ ಮನಸ್ಸು ಆ ಸ್ಥಿತಿ ಹೆಂಗೆ? ಪೃಥ್ವಿಯೊಳ ಬೀಜ ಸಮಯ ಹುಡ್ಕೊಂಡು ಅಂಕುರ, ಮಳೆಗಿಳಿ ಬಂತ ಅಸಮಯ ಆಗ್ತದೆ, ಅಂಕುರ ಹೊಡಿತೀವಿ ಹೃದಯ ಅಂಕುರ. ಹಂಗೆ ಈ ಸಂಸ್ಕಾರ ಪುನಃ ಸುಷುಪ್ತಿಯಿಂದ ಹೇಳ್ತಾವ. ಅಗ್ನಿ ಹೆಂಗಾಗತ್ತಂತೇಳಿ ಮನುಷ್ಯ ಹಿಂದೆ ಏನೇನೇನು ಅದು ಬೇಕು ಇದು ಬೇಕು ಅಂತ ಮಾಡಿರ್ತಾನಲ್ಲ, ಅದಕ್ಕೇನಂತಾರ ವಾಸನ. ಅವು ವಾಸನ ಈ ಜನ ಬಂದಲ್ಲಿ ಅವು ಟೈಮ್ ನೋಡ್ಕೊಂಡು ಹೇಳ್ತಾವ. ಆ ಬೆಕ್ಕಿಲಿ ನೋಡ್ಕೊಂಡು ಹೆಂಗೆ ಸಿಗಿತ್ತು ಹಂಗೆ ಅವು ಟೈಮ್ ತಡಿ ಮಾಡೋದು ತಡಿ, ಈಗ ಬೇಡ ತಡಿ, ಸಮಯ ಬಂದು ಗಪ್ಪನೆ ಹೇಳ್ತಾನೆ. ಹಂಗೆ ಜ್ಞಾನವಾನ್ ಸಮ್ಯಕ್ ದರ್ಶನ ಅವನ ಚೇತನ ಸಲ ಚಿತ್ತ. ಅವ ಏನು ಆ ಚೇತಂತ ಎರಡು ಪ್ರಕಾರ. ಒಂದು ಯೋಗಿ ಚೇತನಂತ ಯಾವ ಸಮಾಧಿನ ಸ್ಥಿತ ಮಾಡಿದ ಅವ ಸಮಾಧಿನಿಷ್ಠ ಚಿತ್ತದ ಒಂದು, ಅದು ಜಡತ ಅಲ್ಲ. ಹೆಂಗೆ ಸುಷುಪ್ತಿಯೊಳಗೆ ಜಡತ ಇರ್ತದೆ, ಹಂಗೆ ಜಡತ ಅಲ್ಲ, ಜಡ ಅಲ್ಲ. ಮತ್ತು ಜ್ಞಾನವಾನ್ ಜೀವನ್ಮುಕ್ತ ಸಮ್ಯಕ್ ಜ್ಞಾನದ ಚಿತ್ ವೃತ್ತಿ ಸ್ಥಿತ ಆಯಿತು. ಅವನ ಚಿತ್ತು ವಾಸನಾರಹಿತ ಸ್ಥಿತಿ ಐತಿ. ಉಳಿದವ್ರದೆಲ್ಲ ವಾಸನ. ಯಾರ ಚಿತ್ ಈ ಪ್ರಕಾರ ಸ್ಥಿತಿ ಆಯಿತು ಅಂಥ ಪುರುಷನಿಗೆ ಏನಂತಾರಪ್ಪ? ಶಾಂತಿ. ಶಾಂತಿ ಅವನು. ಅದ್ರ ಚಿತ್ ವಾಸನಾರಹಿತ. ಯಾರ ಚಿತ್ತು ವಾಸನ ಅವನಿಗೆ ಶಾಂತಿ ಕದಾಚಿತ್ ಪ್ರಾಪ್ತ. ವಾಸನ ಇಲ್ಲ ಅದೇ ಬೇಕಿದ್ದಾರೆ ಹಂಗೆ ನೋಡಿ. ದುಃಖವೇ ಅಳ್ಕೋಸ್ಬೇಕು, ದುಃಖ ಇದ್ದೇ. ನಿರ್ವಾಸನಿಕ ಚಿತ್ ಮಾಡೋದ್ರಿಂದ ಸಮ್ಯಕ್ ಜ್ಞಾನದ ಕಾರಣ ಇದು ನನ್ನ ಶಾಸ್ತ್ರ. ಇದೇ ನನ್ನ ಇಷ್ಟನ ಹೇಳೋದು ಇದೆ. ಇದ್ರ ಸಮಾನ ಬೇರೆ ಏನು ರಾಮ? ಇದೇನು ಮೋಕ್ಷದ ಉಪಾಯ ಶಾಸ್ತ್ರ ನಾನು ಹೇಳಿದೆ. ಇದ್ರ ಮೇಲೆ ವಿಚಾರದ ಕೂಡಲೇ ಸ್ವರೂಪ ಪ್ರಾಪ್ತ. ಸ್ವಲ್ಪ ವಿಚಾರ ಮಾಡು. ನಾ ಹೇಳಿದ ನೀನು ವಿಚಾರ ಮಾಡ್ಕೋ, ಖರೇನೋ ಸುಳ್ಳು, ಎಲ್ಲಿ ಸುಳ್ಳು ಹೇಳಕತ್ತಾರೋ ನೀ ಮಾಡಿ ನೋಡಲ್ಲ. ನೋಡಿ ಅದಕ್ಕೆ ಸರ್ವದಾ ಇದ್ರ ವಿಚಾರ ಕರ್ತವ್ಯದ. ನಾ ಏನು ಹೇಳೇನಿ ಅದನ್ನ ವಿಚಾರ ಮಾಡೋದು ನಿನ್ನ ಕರ್ತವ್ಯ. ನಾ ಹೇಳಿದೆ ಮುಗಿದ್ರೆ ಓಂ ಶಾಂತಿ ಶಾಂತಿ ಮುಗಿ. ಅದು ಮುಂದಿನ ಕೆಲಸ ಯಾರ್ದು? ನೀನು ಯಾವಾಗ ಇದನ್ನು ಯೋಗ್ಯ ರೀತಿ ವಿಚಾರ ಮಾಡ್ತೀವೋ ಆವಾಗ ಚಿತ್ ನಿರ್ವಾಸನಿಗೆ ಆಗ್ಬಿಡ್ತದೆ. ಅವಾಗ ಅದೇ ಪ್ರಸಂಗ ಆ ಬದುಕಿನ ಹೇಳಿತ್ತೋ, ಹೇ ಬದುಕ, ಯಾವಾಗ ನಾನು ಆ ಚಿತ್ತ ಪ್ರಾಣ ಮಾರ್ಗ ಪ್ರವೇಶ ಒಳಗೋಗ್ತಾನೆ ಆವಾಗ ನೋಡ್ತೇನೆ ಅವನ ಪ್ರಾಣ ನಿಲ್ಲಿಸಲ್ಪಟ್ಟೆ. ಅನ್ನದ ಜಾಗೃತ ನಾಡಿ ಅಸ್ಪೃಣಿ ಅದನ್ನು ನಿಲ್ಲಿಸಲ್ಪಟ್ಟೆ. ಯಾಕೆ? ಅನ್ನದ ಪಚನ ಆಗಿಲ್ಲ. ಈ ಕಾರಣದಿಂದ ಅವ ಸುಷುಪ್ತಿಯೊಳಗದ. ಅವನ ಸುಷುಪ್ತಿಯೊಳಗೆ ನನಗೂ ನಾನು ವಿಸ್ಮರಣ ಆಗಿ. ಯಾವಾಗ ಅನ್ನ ಪಚನ ಆವಾಗ ಅವನ ಸ್ಫುರಣ ಆಗತ್ತೆ. ಆವಾಗ ಪ್ರಾಣ ಸ್ಫುರಣ, ಅವಾಗ ಚಿತ್ತವೃತ್ತಿ ಜಡತ ಆಗಿ, ಜಡತ ತ್ಯಾಗ ಆಗಿ. ಸಂಪೂರ್ಣ ಜಡತೆ ತ್ಯಾಗ ಆಗಿಲ್ಲ, ಪರಂತು ಒಂದು ಸ್ವಲ್ಪ ತ್ಯಾಗ ಆಗಿದೆ. ಪೂರ ತ್ಯಾಗ.
ಯಾವ ಸ್ಫುರ್ಣ ಚಂದ್ರಮ ಸೂರ್ಯ ಅದು ವಿಶ್ವ ಅದು ಸ್ಫುರ್ಣ. ಆವಾಗ ನಾನು ನಾನಾ ಪ್ರಕಾರ ಜಗತ್ತನ್ನು ನೋಡಿದೆ. ನನಗೆ ನನ್ನ ಪೂರ್ವ ಸಂಸ್ಕಾರ ಮರ್ತ ಹೋತು. ನಾ ಏನದೇನು ಅಲ್ಲಿ ನಾನು ನನ್ನ ಕುಟುಂಬದೊಳಗೆ ಇರಾಕತ್ತದೆ. ಜೊತೆಗೆ ನನ್ನ ಕುಟ್ರ ಅದು ಬಾರ್ದು ಸ್ತ್ರೀ ಪುತ್ರ ಅಣ್ಣ ತಮ್ಮ ಎಲ್ಲ ಬಾರ್ದು ಎಲ್ಲರೂ ಕಾಣಕತ್ತೆ. ಆವಾಗ ನಾನು ನೋಡ್ತಾ ನೋಡ್ತಾ ಪುಷ್ಕರ ಮೇಘ ಗರ್ಜನೆ ಮಾಡಕತ್ತೆ, ಮುಸಳಾಧಾರ ಮಳೆ ಆಗಕತ್ತೆ, 7 ಸಮುದ್ರ ಜಿಗಿದು ಬೀಳಾಕತ್ತೆ. ಪ್ರಳಯ ಕಾಲ ಏನು ಉಪದ್ರವ ಅದು ಉದಯ ಮೊದಲೇ ಬೆಂಕಿ ಹಾಕಿಬಿಡ್ತು. ಯಾವಾಗ ಬೆಂಕಿಯಿಂದ ಸಮಾನ ಸ್ಥಾನ ಜಲ ಎಲ್ಲ ಶುರುವಾಗಿ ಅವಾಗ ಜಲ ಉಪದ್ರವ ಶುರುವಾಯ್ತು. ಅವಾಗ ಏನು ನೋಡ್ತೀನಿ, ನಗರ ಗ್ರಾಮ ಮನುಷ್ಯ ಪಕ್ಷಿ ಎಲ್ಲರೂ ಹರಿಯಾಕತ್ತು, ಹಾಹಾಕಾರ ಎತ್ತು, ಮಹಾನ್ ಕ್ಷೋಭ ಆಯ್ತು. ಒಂದು ಆಶ್ಚರ್ಯ ನೋಡಿದೆ ನಾನು, ನನ್ನ ಕುಟೀರನು ಹರಿಕೊಂಡು ಹೊಂಟೆ. ಸ್ತ್ರೀ ಪುತ್ರ ಅಣ್ಣ ಇತ್ಯಾದಿ ನಾನು ಅಲ್ಲೇ ನೋಡಿದೆ, ಅವರೆಲ್ಲರೂ ಜಲಪ್ರವಾಹಗಳು ಹರಿಯಾಕತ್ತಾರೆ. ಯಾವ ಸ್ಥಾನದೊಳಗೆ ಇದ್ದರೂ ಆ ಸ್ಥಾನ ಅಲ್ಲೇ ಅದು ಹರಿತಾ ಇದೆ. ಮತ್ತು ನಾನು ಲುಡಲ್ತಾ ಹೋಗ್ತೇನೆ. ಓಡಾಡ್ತು ನನಗೆ ಇಂಥ ಕಷ್ಟ ಆತಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ತಿರುಗಾಡ ತರಂಗ ಜೊತೆ ಮೇಲೆ ಹೋಗ್ತಿದ್ದೆ, ಮತ್ತೊಂದು ತರಂಗ ಕೆಳಗೆ ಬರ್ತಿದ್ದೆ. ಹಿಂಗೆ ಆತ್ಮ ಯಾವಾಗ ಪೂರ್ವ ಶರೀರ ನನಗೆ ಸ್ಮರಣ ಬಂತು, ಆವಾಗ ಎಷ್ಟು ಜಗತ್ತದು ನನಗೆಲ್ಲ ಕಾಣಾಗ ಮಿಥ್ಯಾರಾಗ ದ್ವೇಷ ಎಲ್ಲ ಹೋಯ್ತು. ಶರೀರದ ಚೇಷ್ಟ ಹಿಂಗೆ ಹಾಕತ್ತಲ್ಲ, ತರಂಗ ಜೊತೆ ಒಮ್ಮೆ ಮೇಲೆ ಕೆಳಗೆ ಎಲ್ಲೋ ಮೇಲೆ ಹೋಗ್ತೇನೆ, ಪರಂತು ನನ್ನ ಅಂತಃಕರಣ ಆಮೇಲೆ ಶಾಂತ ಆವತ್ತಿನಾಗ ನಗರ ದೇಶ ಮಂಡಲ ಎಲ್ಲವೂ ಹರಿದು ಹೋಗ್ತದೆ. ತ್ರಿನೇತ್ರ ಸದಾಶಿವ ಹರಿತಾ ಹೋಗ್ತಾನೆ. ವಿದ್ಯಾಧರ ಯಕ್ಷ ಗಂಧರ್ವ ಕಿನ್ನರ ಸಿದ್ಧ ಆದಿ ನೋಡಿ ಮತ್ತು ಅವರು ತಿರುಗಾಡ ಹರಿಯಾಕ. ಅಷ್ಟದ ಕಮಲ ಖಂಡಿ ನಡುವೆ ಕುಂತಂಥ ಬ್ರಹ್ಮ ಅವನು ಹರಿಯಾಕತ್ತ, ಕಮಲದ ಮೇಲೆ ಕುಂತಾನ. ಇಂದ್ರ ಕುಬೇರ ತನ್ನ ಪುರಿ ಸಹಿತ ಅವು ಹರಿಯಾಕತ್ತ. ವಿಷ್ಣು ತನ್ನ ವೈಕುಂಠ ಸಹಿತ ಅದು ಹರಿಯಾಕತ್ತ. ದೊಡ್ಡ ದೊಡ್ಡ ಪರ್ವತ ದೀಪ ಲೋಕಪಾಲ ಪಾತಾಳವಾಸಿ ಎಲ್ಲ ಪ್ರಳಯದ ಜಲಗಳು ಹರಿತಾ. ಇದು ನನ್ನ ವಾಹನ ಸಹಿತ ಹರಿತಾ. ಯಾವುದು ತೆಗೆದಕ್ಕಾಗ ಅಂಥ ಸಾಮರ್ಥ್ಯ ಅಂದಾಸು ಯಾರಿಗೂ ಇದ್ದಿದ್ದಿಲ್ಲ. ದೊಡ್ಡ ದೊಡ್ಡ ಐಶ್ವರ್ಯಮ ದೇವತಾ ಆ ಪ್ರಕಾರ ಓತಾ ಹೊಡ್ಯಾಕ ಡುಮ್ಕಿ ಹೊಡ್ತಾ ಅವ್ರು ಹರಿತಿದ್ರು. ಅಲ್ಲಿ ಯಾವ ಮನುಷ್ಯ ಸಂತ ಸುಖ ಸ್ಥಳ ಯತ್ನ ಮಾಡ್ತಾನೆ. ಇಂಥ ಹೊತ್ತಿನೊಳಗೆ ಡುಮ್ಕಿ ಹೊಡ್ಯಾಕತ್ತಾರೆ ಎಲ್ಲರೂ. ಅಂಥ ಹೊತ್ತಿನೊಳಗೆ ಯಾವ ಮನುಷ್ಯ ಸಂಸಾರ ಸುಖ ಸ್ಥಳ ಯತ್ನ ಮಾಡ್ತಾನೆ, ಅವಗೇನಬೇಕಪ್ಪ ಮಹಾಮೂರ್ಖ ಅಂತಲ್ಲ. ಸಾಯಾಕತ್ತೈತೆಲ್ಲ ಅದ್ರಲ್ಲಿ ಅದು ಸುಖ ಸಿಗಲಿ ಏನು ಬರ್ತದೆ ಏನು ಹೇಳೋದು ನಮಗೆ ನೋಡಿ. ಮತ್ತು ಯಾವ ನಿಮಿತ್ತ ಯತ್ನ ಮಾಡ್ತಾರೋ ಆ ಸುಖವು ಸುಖ ಕೊಡುವಂಥದ್ದು ಹರಿದೊಂಟೈತಿ. ಇಂಥ ಸಪ್ತ ಋಷೀಶ್ವರ ಹರಿತಾ ಹೇ ಬದಿ ಈ ರೀತಿ ಮಹಾಪ್ರಲಯ ಆಗ್ತಾಯಿತ್ತು. ಅದಕ್ಕೆ ಸ್ವಪ್ನೊಳಗೆ ನಾ ಅದನ್ನು ನೋಡಿದೆ. ನೋಡಿ ಅಂಥ ಪ್ರಳಯ ಸ್ವಪ್ನ ಆಗಕತ್ತಿತ್ತು, ಅದನ್ನು ನಾನು ನೋಡಿದೆ ಅಂತ ಹೇಳ್ತಾರೆ. ಹೃದಯಾಂತರ ಪ್ರಳಯಾಗ್ನಿ ಗುಣ ಹೇಳ್ತಾರೆ.